ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಂದು ಒಂದ್ ಜನ್ಮನೇನೆ. ಥೂ, ಎಲಬಿಲ್ದ ನಾಲ್ಗೆ ಹೇಗಂದ್ರೆ ಹಾಗೆ ಹೊರಳಾಡ್ಸಿದ್ರೆ ಕಿತ್ತ ಕೈ ಕೊಟ್ಬಿಡ್ತೀನಿ. ಹುಷಾರ್. ಸೂರ್ಯವಂಶದ ಸೊಸೆ ನಾನು ನಾರ್ಮಲ್ ಆಗಿದ್ದಾಗ್ಲೇ ನನ್ BP ಬಾರ್ಡರ್ ಅಲ್ಲಿ ಇರುತ್ತೆ. ಇನ್ನು ನನ್ನ ಕೆಣಕಕ್ ಬಂದ್ಯೋ ಮುಖ ಮೂತಿ ನೋಡ್ದೆ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ಇವತ್ತೇನಾದ್ರೂ ಹಾರಾಡಿದ್ಯೋ ಬೇಕು ಅಂತಾನೆ ಚುಚ್ಚು ಬಿಡ್ತೀನಿ. ಇನ್ಮೇಲೆ ನಾನಾ ನೀನಾ ನೋಡೇ ಬಿಡೋಣ ಕಣೆ. ನಿನ್ ನಾಗವಂಶದ ಗತ್ತು ದೊಡ್ಡ ಇಲ್ಲ ಈ ಸೂರ್ಯವಂಶದ ಗರ್ಜನೆ ದೊಡ್ಡ ಅಂತ. ದಿನ ರಾತ್ರಿ ನನ್ನ ನೆನ್ಸ್ಕೊಂಡು ನಿದ್ರೆ ಇಲ್ದೆ ಕೂರೋ ಹಾಗೆ ಮಾಡ್ತೀನಿ. ಮೈ ಮುಟ್ಟದೆ ಹೇಗ್ ಹೊಡೆಯೋದು ಅಂತ ನಾನ್ ನಿನಗ್ ತೋರಿಸ್ತೀನಿ ಕಣೆ. ಇವತ್ತು ಈ ಶಿವಾನಿನ್ ಟಚ್ ಮಾಡಿಲ್ಲ. ನನ್ ಈಗೋನ ಟಚ್ ಮಾಡ್ಬಿಟ್ಲು. ಖಂಡಿತ ಅವಳನ್ನ ಬಿಡಲ್ಲ. ಯಾವುದೇ ಕಾರಣಕ್ಕೂ ಅವಳನ್ನ ಬಿಡಲ್ಲ. ಇವಳು ಬುಡ ಅಲ್ಲಾಡ್ಸೋದಕ್ಕೆ ಖಂಡಿತ ಒಂದ್ ಸುಳ್ಳು ಸಿಕ್ಕೇ ಸಿಗತ್ತೆ. ಹುಡುಕ್ತೀನಿ. ನಾನ್ ನಿದ್ದೆಗೆಟ್ರೆ ಏನೇನಾಗತ್ತೆ ಅಂತ ಅವಳಿಗೆ ತೋರಿಸ್ತೀನಿ. ಬಿಡಲ್ಲ. ಯಾವುದೇ ಕಾರಣಕ್ಕೂ ನಿನ್ನ ಮಾತ್ರ ಬಿಡಲ್ಲ ಕಣೆ. ಅಯ್ಯೋ, ಹೀಗೇನಾಗುತ್ತೋ ಏನೋ. ನಾನೇ ಒಂದ್ಸಲ ಹೋಗಿ ನೋಡ್ತೀನಿ. ಕೃಷ್ಣ, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಅಮ್ಮೋರೆ, ನೀವು ಶಿವಾನಿ ಮನೆಯವ್ರಿಗೆ ಹೋಗಿರ್ತೀರಾ ಅಂತ ನಂಗೆ ಗೊತ್ತು ಅಮ್ಮೋರೆ. ನನ್ನ ವಿಷಯ ಎಲ್ಲಿ ಗೊತ್ತಾಗುತ್ತೋ ಅಂತ ಭಯ ಆಗ್ತಿತ್ತು. ನೀವು ನನ್ನ ವಿಷಯ ಯಾರಿಗೂ ಹೇಳಿಲ್ಲ ಅಲ್ಲ? ಶಿವಾನಿ ಅವ್ರಿಗೆ ನನ್ನ ಮೇಲೆ ಡೌಟ್ ಬಂದಿಲ್ಲ ತಾನೆ? ಇನ್ಮೇಲೆ ಯಾವುದಕ್ಕೂ ಹೆದರ್ಕೋಬೇಡ ಕೃಷ್ಣ. ಇಷ್ಟು ದಿನ ಗೊತ್ತಿಲ್ಲದೆ ಧೈರ್ಯವಾಗಿ ಅನ್ಯಾಯದ ಪರ ಕೆಲಸ ಮಾಡಿದ್ಯಾ. ಆದ್ರೆ ಈಗ ನೀನು ಸತ್ಯದ ಪರ ಇರ್ತೀಯ, ನ್ಯಾಯದ ಪರ ಕೆಲಸ ಮಾಡ್ತೀಯ. ನಿನ್ನ ಮೇಲೆ ನಿನಗೆ ಡಬ್ಬಲ್ ಗುಂಡಿಗೆ ಇರಬೇಕು. ಈ ವಿಚಾರನ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೋದವಳು ನಾನೇ. ನಾನೇ ಈ ವಿಚಾರನ ಬೇರೆಯವ್ರಿಗೆ ಹೇಳ್ತೀನಾ? ಅಬ್ಬಾ, ತುಂಬಾ ಥ್ಯಾಂಕ್ಸ್ ಅಮ್ಮವ್ರೆ. ಸರಿ ಕೃಷ್ಣ, ಹೇಳಿ ಅಮ್ಮವ್ರೆ. ಅಮ್ಮವ್ರೆ ಅಂತ ಬಾಯ್ ತುಂಬಾ ಹೇಳ್ತಾ ಇದೆಯಲ್ಲ, ನಿನಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಗೌರವ ಇದೆಯೋ ಅಥವಾ ಮಾಡಿರೋ ತಪ್ಪನ್ನ ತೇಪೆ ಹಾಕೊಳ್ಳೋಕ್ಕೋಸ್ಕರ ಅಮ್ಮವ್ರೆ ಅಂತ ಕರಿತಿದ್ಯೋ? ಖಂಡಿತ ನಾನು ನಾಟಕ ಮಾಡ್ತಿಲ್ಲ ಅಮ್ಮವ್ರೆ. ನನಗೆ ನಿಜವಾಗ್ಲೂ ನಿಮ್ಮ ಮೇಲೆ ಒಂದು ಗೌರವ ಇದೆ. ನಿಮಗೆ ಏನೇ ಕಷ್ಟ ಬಂದ್ರು ನೀವು ಅದನ್ನ ಸಹಿಸ್ಕೊಂಡು ನಿಭಾಯಿಸ್ಕೊಂಡು ಹೋಗ್ತಿದ್ದೀರಲ್ಲ, ಅದಕ್ಕೆ ನಿಮ್ಮ ಮೇಲೆ ವಿಶೇಷವಾದ ಅಭಿಮಾನ ಇದೆ. ನಿಮಗೆಲ್ಲಾ ವಿಚಾರ ಗೊತ್ತಾದ್ಮೇಲೂ ನನ್ನನ್ನು ಸುಮ್ಮನೆ ಹಾಗೆ ಬಿಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ಮ ಮೇಲೆ ಒಂದು ಧನ್ಯತೆ ಭಾವ ಕೂಡ ಇದೆ. ಎಲ್ಲದಕ್ಕಿಂತ ಮೇಲಾಗಿ ದೇವ್ರೆ ನಿಮ್ನ ಮತ್ತೆ ಇಲ್ಲಿ ಕಳ್ಸ್ಕೊಟ್ಟಿದ್ದೇನಲ್ಲ ಅಂತ ಒಂದು ಹೆಮ್ಮೆ ಇದೆ. ನಂಬಿಕೆ ಪದಕ್ಕೆ ಏನಾದ್ರೂ ಒಂದು ರೂಪ ಅಂತ ಇದ್ರೆ ಅದಕ್ಕೆ ಖಂಡಿತ ನೀವೇ ಸಾಕ್ಷಿಯಾಗಿರ್ತೀರಾ ಅಮ್ಮವ್ರೆ. ಅಯ್ಯೋ, ಇದು ತುಂಬಾ ಅತಿ ಆಯ್ತು ಕಣೋ ಕೃಷ್ಣ. ನನ್ ಮೇಲೆ ಅಭಿಮಾನ ಪ್ರೀತಿ ಇದ್ರೆ ಅಷ್ಟೇ ಸಾಕು. ಸದ್ಯ ನಿನಗ್ ನನ್ ಮೇಲೆ ನಂಬಿಕೆ ಬಂತಲ್ಲ, ನಂಗಷ್ಟೇ ಸಾಕು. ಕೃಷ್ಣ, ಇನ್ಮೇಲೆ ನೀನ್ ನನಗೋಸ್ಕರ ನನ್ ಪರ ಕೆಲಸ ಮಾಡ್ಬೇಕು. ಮಾಡ್ತೀಯ ತಾನೆ? ಅಯ್ಯೋ, ಬೇಡದೇ ಇರೋರ್ಗೆಲ್ಲ ನಾನು ಬೇಕಾಬಿಟ್ಟಿ ಸಹಾಯ ಮಾಡಿದ್ದೀನಿ. ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ನಾನು ಕೆಲಸ ಮಾಡದೇ ಇರ್ತೀನ? ನೀವು ರಿಕ್ವೆಸ್ಟ್ ಮಾಡಬಾರ್ದು ಅಮ್ಮವ್ರೆ, ಆರ್ಡರ್ ಮಾಡಿ. ನೀವೇನೇ ಕೆಲಸ ಹೇಳಿದ್ರು ನಾನು ಅದನ್ನ ಮಾಡೋದಕ್ಕೆ ರೆಡಿಯಾಗಿದ್ದೀನಿ. ನಿಮಗೆ ಯಾವುದೇ ಕ್ಷಣದಲ್ಲಿ ಅದೇನ್ ಸಹಾಯ ಬೇಕು ನನ್ನನ್ನು ಕೇಳಿ ಅಮ್ಮವ್ರೆ. ನನ್ನ ಪ್ರಾಣನ ಒತ್ತೆ ಇಟ್ಟು ನನ್ನ ಕೆಲಸ ಮಾಡ್ಕೊಡ್ತೀನಿ. ಇದು ನನ್ನ ಪ್ರಾಮಿಸ್. ಕೃಷ್ಣ, ನನಗೆ ನಿನ್ ಪ್ರಾಣ ಬೇಕಾಗಿಲ್ಲ, ನಿನ್ ಸಹಾಯ ಹಸ್ತ ಬೇಕು. ನಾನೀಗ ಶಿವಾನಿ ಹತ್ರ ಚಾಲೆಂಜ್ ಮಾಡಿ ಬಂದಿದ್ದೀನಿ. ಅದು ಕೋಪದಲ್ಲಿ ಹಾಕಿರೋ ಚಾಲೆಂಜ್ ಅಲ್ಲ. ನನಗಾಗಿರೋ ಅನ್ಯಾಯಕ್ಕೆ ಅವಳಿಗೆ ತಿರುಗೇಟ್ ಕೊಡಬೇಕು ಅಂತಿರೋ ಚಾಲೆಂಜ್. ಇನ್ಮೇಲೆ ಅವಳು ನೆಮ್ಮದಿಯಾಗಿ ಇರಬಾರ್ದು. ಹಸಿವಾದ್ರೆ ಊಟ ತಿನ್ನಕ್ಕೂ ಆಗ್ಬಾರ್ದು.
ರಾತ್ರಿ ಹೊತ್ತು ನಿದ್ರೆ ಕೂಡ ಬರಬಾರ್ದು. ನಾನು ಅನುಭವಿಸಿರೋ ಪ್ರತಿಯೊಂದು ನೋವಿಗೂ ಅವಳು ಕಣ್ಣೀರು ಹಾಕಬೇಕು. ಹಾಕೋ ಹಾಗೆ ನಾನು ಮಾಡ್ತೀನಿ. ಏಯ್, ಅತ್ತೆ, ಇದೇನೆ ರಾಜೇಶ್ವರಿ, ನೀನು ನಿನ್ನ ಮಗಳ ತರನೇ ಕಿವಿಗೆ ಹಾಕೊಂಡು ಹಾಡು ಕೇಳ್ತಾ ಕೂತಿದ್ಯಲ್ಲ. ನಾನು ಬೆಳಗ್ಗೆ ನಡೆದ ಘಟನೆಯಿಂದ ಎಲ್ಲಿ ಇವಳು ಮನ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾಳೋ ಸ್ವಲ್ಪ ಸಮಾಧಾನ ಹೇಳೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಖುಷಿಯಾಗಿ ಹಾಡು ಕೇಳ್ತಾ ಕೂತಿದ್ಯಾ. ಮತ್ತಿನ್ನೇನತ್ತೆ, ಇಷ್ಟು ದಿನ ಆ ಸೂರ್ಯವಂಶದ ಮನೆಯಲ್ಲಿ ನನ್ನ ಮಗಳನ್ನ ಎದುರಾಕೊಳ್ಳೋರು ಯಾರೂ ಇರ್ಲಿಲ್ಲ. ಹಾಗಾಗಿ ನನಗೆ ಟೆನ್ಷನ್ ಆಗ್ತಾ ಇತ್ತು. ನನ್ನ ಮಗಳಿಗೆ ನಾನು ಹೇಗೆ ಬುದ್ಧಿ ಕಲಿಸೋದಂತ ತುಂಬಾ ಯೋಚನೆ ಆಗಿತ್ತು. ಇವತ್ತು ಆ ಸುರಭಿ ಬಂದು ಹೋದ್ಮೇಲೆ ನನಗೊಂಥರ ಕಾನ್ಫಿಡೆನ್ಸ್ ಬಂದಂಗ ಆಯ್ತು. ನನ್ನ ಅರ್ಧ ಹೊರೆ ಅವಳೇ ಇಡಿಸ್ಬಿಟ್ಲು ಅತ್ತೆ. ಅದಕ್ಕೆ ನೋಡಿ ಖುಷಿಯಾಗಿದ್ದೀನಿ. ಅಂದ್ರೆ ನೀನು ಆ ಹುಡುಗಿನ ಸುರಭಿ ಅಂತ ಒಪ್ಕೋತಾ ಇದೀಯಾ? ಅವಳು ಸುರಭಿ ಹೌದು ಅಲ್ವೋ ನನಗೆ ಗೊತ್ತಿಲ್ಲ ಅತ್ತೆ. ಆದ್ರೆ ನನ್ನ ಮಗಳು ಬಾಯಿ ಮುಚ್ಚಿಸೋದಕ್ಕೆ ಅವಳಲ್ಲಿ ಏನ್ ತಾಕತ್ತಿರ್ಬೇಕೋ ಅದಿದೆ. ಈ ವಿಚಾರದಲ್ಲಿ ನನ್ನ ಪಾಲಿಗೆ ಅವಳು ಸುರಭಿನೇ. ನೀನು ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯ ರಾಜೇಶ್ವರಿ. ಇದ್ರಿಂದ ನಾಳೆ ಆ ಹುಡುಗಿಗೋ ನಿನ್ ಮಗಳಿಗೋ ತೊಂದರೆ ಆದ್ರೆ ಯಾರು ಹೊಣೆ ಆಗ್ತಾರೆ? ಖಂಡಿತ ಅಂತದ್ ಏನು ಆಗಲ್ಲ ಬಿಡಿಯತ್ತೆ. ಆ ಹುಡುಗಿ ಮಾತಾಡಿದ ದಾಟಿ, ಅವಳ ಕಣ್ಣೋಟ, ಅವಳ ಕೋಪ ಇದೆಲ್ಲ ಸಾಮಾನ್ಯ ಹೆಣ್ಣಿಗೆ ಬರುವಂತದಲ್ಲ ಅತ್ತೆ. ತನ್ನ ಸಂಸಾರ ಉಳಿಸ್ಕೊಳ್ಳೋ ಪರಿಸ್ಥಿತಿ ಯಾರಿಗ್ ಬರುತ್ತೋ ಅವರಲ್ಲಿ ಆ ಆಕ್ರೋಶ ನೋಡ್ಬೋದು. ಅವಳಲ್ಲಿ ಪ್ರತಿ ಮಾತಲ್ಲಿ ಒಂದು ಗತ್ತಿತ್ತು, ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿತ್ತು. ನೀವೇ ನೋಡಿದ್ರಲ್ಲ, ಅವಳು ಮಾತಾಡ್ತಿರ್ಬೇಕಾದ್ರೆ ನನ್ನ ಮಗಳು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ಲು. ಮಾತಾಡೋದಕ್ಕಿಂತ ಯಾವತ್ತು ಸೈಲೆಂಟ್ ಆಗಿರ್ತಾರಲ್ಲ ಅವ್ರು ತುಂಬಾ ಅಪಾಯ. ತಿಳ್ಕೋ ರಾಜೇಶ್ವರಿ. ಆ ಹುಡುಗಿ ಹೇಳ್ಬಿಟ್ಟು ಹೋದ್ಲು, ಆದ್ರೆ ನಿನ್ನ ಮಗಳು ಹೇಳ್ದೇನೆ ಕೆಲಸ ಮಾಡ್ತಾಳೆ. ಆದ್ರೂ ಗೆಲ್ಲೋದು ಸುರಭಿನೇ ಅತ್ತೆ. ಅದಿ ಹೇಗೆ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಾ ಇದ್ಯಾ? ಅತ್ತೆ, ಬೇಟೆ ಆಡೋ ಹುಲಿ ಆರ್ಭಟಕ್ಕಿಂತ ಒಂದು ಪೆಟ್ಟು ತಿಂದಿರೋ ಹುಲಿ ಆರ್ಭಟನೇ ಜಾಸ್ತಿ ಆಗಿರುತ್ತೆ. ನನ್ಗ ಆ ಹಳೆ ಸುರಭಿಗಿಂತ ಈ ಪೆಟ್ಟು ತಿಂದಿರೋ ಸುರಭಿನೇ ತುಂಬಾ ಇಷ್ಟ ಆಗ್ಬಿಟ್ಲು. ಮುಂದೆ ನೋಡ್ತಾ ಇರಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ.